ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರಲ್ ರಂಗಸ್ವಾಮಿಗೂ ಕೂಡ ಅಶ್ಲೀಲ ಮೆಸೇಜ್ ಬಂದಿತ್ತ. ಬಿಗ್ ಬಾಸ್ ಖ್ಯಾತಿಯ ಚಿತ್ರಲ್ ರಂಗಸ್ವಾಮಿ ಏನಂತಾರೆ ಬನ್ನಿ ನೋಡೋಣ. ಚಿತ್ರಲ್ ಅವರಿದ್ದಾರೆ. ದರ್ಶನ್ ಅವರ ಪ್ರಕರಣದ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲೂ ಕೂಡ ಗಮನಕ್ಕಿರಲಿಲ್ಲ. ನಂತರ ದಿನಗಳಲ್ಲಿ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಬಂತು. ನಿಮಗೂ ಕೂಡ ಒಂದು ಫೇಕ್ ಅಕೌಂಟ್ ಇಂದ ಒಂದು ಮೆಸೇಜ್ ಬಂದಿತ್ತು ಅನ್ನುವಂಥದ್ದು. ಸೊ ಆ ಸಂದೇಶ ಏನಾಗಿತ್ತು, ಯಾವ ಸಂದರ್ಭದಲ್ಲಾಗಿತ್ತು, ಈಗ ನೀವು ಧ್ವನಿ ಎತ್ತಿದ್ದಕ್ಕೆ ಕಾರಣ ಏನಾಗಿತ್ತು ಅನ್ನುವಂಥದ್ದು. ಸರ್, ಇದು ನಾನು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಅದು ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ವ್ಯಕ್ತಿಯ ಅಕೌಂಟು ಈ ಒಂದು ಹೆಸರಲ್ಲಿತ್ತು, ಗೌತಮ್ KS 1990 ಅಂತ. ಸುಮ್ಮನೆ ಕ್ಯೂರಿಯಾಸಿಟಿಗೆ ಸರ್ ನಾನು ಚೆಕ್ ಮಾಡಿದ್ದು, ಫಾಲೋವರ್ಸ್ ಅಲ್ಲಿ ಇದಾರ, ಬ್ಲಾಕ್ ಲಿಸ್ಟ್ ಅಲ್ಲಿ ಇದಾರೆ ಅಂತ. ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು. ಸೊ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿರ್ತಾರೆ. ಸೊ ಹಂಗಾಗಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ. ಆ್ಯಂಡ್ ಲಾಂಗ್ ಬ್ಯಾಕ್ ಬ್ಲಾಕ್ ಮಾಡಿದ್ದೀನಿ, ಬಟ್ ಏನು ಮೆಸೇಜ್ ಮಾಡಿದ್ರು ಅನ್ನೋದು ನೆನಪಿಲ್ಲ ಸರ್, ಬಿಕಾಸ್ ಸಾಕಷ್ಟು ಅಕೌಂಟ್ಸ್ಗಳು ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆ. ಈಗ ಒಂದು ಅಕೌಂಟ್ ಅಂದ್ರೆ ಎಲ್ಲೋ ಕೂಡ ಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಜನರಿಗೆ ಮೆಸೇಜ್ ಮಾಡಿದ್ದ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದು ಅದೇ ವ್ಯಕ್ತಿದು ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು, ಮತ್ತು ಆ ಬಗ್ಗೆ ನೀವು ಮಾತಾಡಿದಾಗ ಅದನ್ನ ಹೆಂಗೆ ಫೇಸ್ ಮಾಡಿದ್ರಿ ಅನ್ನುವಂಥದ್ದು, ಈ ಸಂದರ್ಭಕ್ಕೆ ಮಾತಾಡುವಂಥದ್ದು ಹೆಂಗಾಯ್ತು ಅಂತ? ನಾನು ಯಾವ ಒಂದು ನ್ಯೂಸ್ ಚಾನಲ್ಗೆ ಹೋಗಿಲ್ಲ ಸರ್ ಹೇಳ್ಕೊಳಕೋದನ್ನ, ಬಟ್ ನನ್ನ ಸ್ಟೋರಿಲಿ ನಾನು ಶೇರ್ ಮಾಡ್ಕೊಂಡೆ. ಯಾಕಂದರೆ ನನ್ನ ಫಾಲೋವರ್ಸಲ್ಲಿ ಎಷ್ಟೊಂದು ಜನ ಹೆಂಗಸರು ಇರ್ತಾರೆ, ಹುಡುಗಿರು ಇರ್ತಾರೆ, ಅವ್ರು ಚೆಕ್ ಮಾಡ್ಕೊಳ್ಳಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನ್ಯೂಸ್ ಆಯಿತು. ಆ್ಯಂಡ್ ಆ ನ್ಯೂಸ್ ಕೆಳಗಡೆ ಸಾಕಷ್ಟು ಕೆಟ್ಟ ಕಮೆಂಟ್ಗಳನ್ನ ನೋಡ್ತಾ ಇದ್ದೀನಿ. ಎಲ್ಲರೂ ಪ್ರಶ್ನೆ ಏನು ಅಂದರೆ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ, ಇಷ್ಟು ದಿನ ನನ್ನ ಮನೇಲೇ ಇದ್ದೆ. ಬಟ್ ಆ ಒಂದು ಅಕೌಂಟ್ ಹೆಸರು ನನಗೆ ಇವಾಗ ಗೊತ್ತಾಗಿದ್ದು, ಅದಕ್ಕೆ ನಾನು ಚೆಕ್ ಮಾಡಿದ್ದು. ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂತಂದರೆ ಆಬ್ವಿಯಸ್ಲಿ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದರೆ ಸರ್ ರಿಯಲ್ ಅಕೌಂಟಿಂದ, ಅದನ್ನು ಸ್ಟೋರಿಗೆ ಹಾಕೊಂಡು ನಾನು ರೋಸ್ಟ್ ಮಾಡ್ತೀನಿ, ಅಥವಾ ಸಾರಿ ಕೇಳಿಸ್ತೀನಿ, ಅಥವಾ ಏನೋ ಮಾಡ್ತೀನಿ, ರಿಯಲೈಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಫೇಕ್ ಅಕೌಂಟ್ ಇರೋರ ಜೊತೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮುಖ ಇಲ್ದಿರೋ ವ್ಯಕ್ತಿನ ನೀವೇನು ವಾದ ಮಾಡ್ತೀರಾ ಅವ್ರ ಜೊತೆ. ಸೊ ಬ್ಲಾಕ್ಗೆ ಹಾಕಿದ್ದೀನಿ ಅಂದರೆ ಖಂಡಿತವಾಗ್ಲೂ ಕೆಟ್ಟ ಮೆಸೇಜ್ ಬಂದಿದೆ. ನಾನು ಇದನ್ನು ಶೇರ್ ಮಾಡಿದ್ಮೇಲೆ ಎಷ್ಟೊಂದು ಜನ ನನ್ನ ಕೋ ಆರ್ಟಿಸ್ಟ್ಗಳು, ಫ್ರೆಂಡ್ಸ್ಗಳು ಶೇರ್ ಮಾಡ್ಕೊಂಡಿದ್ದಾರೆ ವಿತ್ ಮೆಸೇಜಸ್. ಆ್ಯಂಡ್ ಜೂನ್ 7ನೇ ತಾರೀಕುವರೆಗೂ ಹೋಗಿದೆ ಮೆಸೇಜಸ್ ಈ ಅಕೌಂಟಿಂದ. ಆ್ಯಂಡ್ ನಾನು ಹುಡುಗಿರಿಗೆ ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ಆರ್ಟಿಸ್ಟ್ಗಳು, ಕಾಮನ್ ಹುಡುಗಿರು, ಇವರಿಗೆಲ್ಲ ಈ ಅಕೌಂಟಿಂದ ಬಂದಿದೆ, ದಯವಿಟ್ಟು ಒಂದು ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡ್ತಾ ಹೋಗಿ. ಸೊ ದಟ್ ನೀವು ಆ ಹ್ಯಾಶ್ಟ್ಯಾಗ್ನ ನಾವು ಟ್ಯಾಪ್ ಮಾಡಿದ್ರೇ ಬಂದುಬಿಡುತ್ತೆ ಕೆಳಗಡೆ ಎಷ್ಟು ಜನಕ್ಕೆ ಹೋಗಿದೆ ಮೆಸೇಜಸ್ ಅಂತ. ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಾವು ಒಂದು ಒಳ್ಳೆ ರೀಸನ್ಗೆ ಇದನ್ನು ಶೇರ್ ಮಾಡ್ಕೋತಿರೋದು. ಸೊ ಬಂದಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೋಡಿ ಸರ್, ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಮಾಡಲ್ಲೇ, ಆಯಿತಾ, ಅವ್ರ ಹೆಸರು ಬೇಡ, ಇಲ್ಲಿ ನೋಡಿ ಸರ್ ಮೆಸೇಜಸ್ ನೋಡಿ ಸರ್ ಆ ಅಕೌಂಟಿಂದ. ಆ್ಯಂಡ್ ಇದಾದ ಮೇಲೆ ಸರ್ ಎಷ್ಟೊಂದು ಜನ ನನ್ನ ಫಾಲೋವರ್ಸ್ಗಳು ಶೇರ್ ಮಾಡ್ಕೊಂಡಿರೋದು ನೋಡಿ ಸರ್. ಇದು ಓದಿ ಸರ್, ಇದು ನನಗೂ ಆ ಅಕೌಂಟಿಂದ ಮೆಸೇಜಸ್ ಬಂದಿದೆ. ನಾನು ಇವಾಗ ಚೆಕ್ ಮಾಡಿಕೊಂಡೆ, ನೋಡಿ ಶಾಕ್ ಆಯಿತು. ಅದಾದಮೇಲೆ ನೋಡಿ ನೋಡಿ ಸರ್ ಇನ್ನೊಂದು ಮೆಸೇಜ್ ನೋಡಿ, ಇವಾಗ ನೋಡಿದೆ. ಈ ಥರ ಸಾಕಷ್ಟು ಮೆಸೇಜಸ್ ಬಂದಿದೆ ನನಗೆ, ಬಟ್ ಯಾರಿಗೂ ಶೇರ್ ಮಾಡ್ಕೊಳ್ಳೋಕೆ ಧೈರ್ಯ ಇಲ್ಲ. ಎಸ್, ಫೈನಲ್ ಇಡೀ ಒಂದು ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ? ಸೊ ದರ್ಶನ್ ಅವರು ಭೇಟಿ ಪರಿಚಯ ನಿಮಗೆ ಮೊದಲೇ ಇತ್ತ? ಈ ಪ್ರಕರಣ ಆದ ನಂತರ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು? ಇಲ್ಲ ಸರ್, ದರ್ಶನ್ ಅವರ ಭೇಟಿ ನಾನು ಯಾವತ್ತೂ ಮಾಡಿಲ್ಲ. ಆದರೆ ದರ್ಶನ್ ಅವ್ರ ಫ್ಯಾನ್ ಕೂಡ ಅಲ್ಲ ನಾನು. ಆದರೆ ದರ್ಶನ್ ಸರ್ ಅಂದರೆ ಇಷ್ಟ, ಬಿಕಾಸ್ ಯಾವಾಗಲೂ ನೇರವಾಗಿ ಮಾತಾಡ್ತಾರೆ. ಆ್ಯಂಡ್ ನೀವು ನೋಡಿದರೆ ಯಾವುದೇ ರಿಯಾಲಿಟಿ ಶೋಗಳನ್ನ ಅವರು ಹೋಸ್ಟ್ ಮಾಡಿಲ್ಲ, ಅಥವಾ ಎಲ್ಲೂ ಕಾಣಿಸ್ಕೋಬೇಕು ಅಂತ ಏನೂ ಮಾಡಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಇವಾಗ ನೋಡ್ತಾ ಇರೋಕ್ಕೆ ಹೋದರೆ ಎಷ್ಟೊಂದು ಅವ್ರು ಮಾಡಿರೋ ಹೆಲ್ಪ್ ಎಲ್ಲೂ ಆಚೆಗೆ ಬಂದಿಲ್ಲ, ಇವಾಗ ಬರ್ತಾ ಇದೆ, ಎಲ್ಲರೂ ಹೇಳ್ಕೊತಾ ಇದ್ದಾರೆ. ಸೊ ಈ ನೇರವಾಗಿ ಮಾತಾಡೋರು ಬೇಗ ಟಾರ್ಗೆಟ್ ಆಗ್ತಾರೆ ಸರ್. ಈ ನೇರವಾಗಿ ಮಾತಾಡೋರನ್ನ ಇವ್ರಿಗೆ ಏನು ತೊಂದರೆ ಆಗುತ್ತೆ, ಯಾವಾಗ ಕೆಳಗಡೆ ಬೀಳ್ತಾರೆ ಅಂತ ಜನ ಕಾಯ್ತಿರ್ತಾರೆ. ಸೊ ಆಳಗೊಂದು ಕಲ್ಲು ಅಂತ ಹೊಡಿತಾರೆ ಸರ್. ಸೊ ಆದಷ್ಟು ಬೇಗ ಐ ಹೋಪ್ ವಿಲ್ ಕಮ್ ಬ್ಯಾಕ್ ಕ್ಲೀನ್. ಅವರ ಒಂದು ಮುಖದಲ್ಲಿ ಒಂದು ಸ್ಮೈಲ್ ನೋಡೋದಕ್ಕೆ ಇಷ್ಟಪಡ್ತೀನಿ ಸರ್. ವಿ ಆರ್ ಮಿಸ್ಸಿಂಗ್ ದರ್ಶನ್. ಥ್ಯಾಂಕ್ ಯು. ಯಾ, ಎಸ್, ಇದಿಷ್ಟು ಚಿತ್ರಲ್ ರಂಗಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆಗೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.